ಶಿವಮೊಗ್ಗದ ತ್ಯಾವರೆಕೊಪ್ಪದಲ್ಲಿ ಪಶು ವೈದ್ಯೆ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿಗೆ ಕಾರಣವಾಗಿರುವಂತಹ ನೀರಾನೆಯ ದೃಶ್ಯ ಈಗ ನ್ಯೂಸ್ 18ಗೆ ಲಭ್ಯವಾಗಿದೆ. ನೀರಾನೆಯ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಶಿವಮೊಗ್ಗದ ತ್ಯಾವರೆಕೊಪ್ಪದಲ್ಲಿ ಪಶು ವೈದ್ಯೆ ಸಾವಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿಗೆ ಕಾರಣವಾಗಿರುವಂತಹ ನೀರಾನೆಯ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ನೀರಾನೆ ಬಳಿಯೇ ಈಗಲೂ ಕೂಡ ಡಾಕ್ಟರ್ ಸಮೀಕ್ಷಾ ತಗೊಂಡು ಹೋಗಿದಂತಹ ಟಾರ್ಚ್ ಬಿದ್ದಿದೆ. ಟಾರ್ಚ್ ಅನ್ನ ಹಿಡ್ಕೊಂಡು ಡಾಕ್ಟರ್ ಸಮೀಕ್ಷಾ ಮೊದಲು ವಿಡಿಯೋ ಮಾಡಿದ್ದಾರೆ. ಸಮೀಕ್ಷಾ ರೆಡ್ಡಿ ಟಾರ್ಚ್ಗೆ ಕೆರಳಿ ನೀರಾನೆಯಾದಂತಹ ಹಂಸಿಡಿ ದಾಳಿ ಮಾಡ್ತಾ ಅನ್ನುವಂತಹ ಅನುಮಾನಗಳು ಇಲ್ಲಿ ಹುಟ್ಕೊಳ್ತಾ ಇದೆ. ಕೇರ್ ಟೇಕರ್ ಗಮನಕ್ಕೆ ತಾರದೆ ನೀರಾನೆ ಬಳಿ ಹೋಗಿದ್ರ ವೈದ್ಯರು, ಮಾಹಿತಿಯನ್ನ ನೀಡದೆ ಚಿಕಿತ್ಸೆಗೆ ಹೋಗಿದ್ರು ಅಂತ ಕೇರ್ ಟೇಕರ್ ಹೇಳ್ತಾ ಇದ್ದಾರೆ. ನೀರಾನೆ ಸ್ವಭಾವದ ಬಗ್ಗೆ ಈಗ ನ್ಯೂಸ್ 18ಗೆ ಕೇರ್ ಟೇಕರ್ ಪವನ್ ಮಾಹಿತಿಯನ್ನ ನೀಡಿದ್ದಾರೆ. ಸಿಸಿಟಿವಿ ಇದ್ರೂ ಕೂಡ ದೃಶ್ಯಗಳು ಮಾಯವಾದ್ವಾ, ಸಿಸಿಟಿವಿ ದೃಶ್ಯ ಡಿಲೀಟ್ ಆಗಿದೆ ಅಂತ ಅಲ್ಲಿನ ಸಿಬ್ಬಂದಿ ಹೇಳಿಕೆಯನ್ನ ನೀಡ್ತಿದ್ದಾರೆ. ಆ ಸಿಬ್ಬಂದಿಯ ಹೇಳಿಕೆಗಳು ಈಗ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅಲ್ಲಿ ಅಧಿಕಾರಿಗಳ ನಡೆ ಏನಿದೆ, ಆ ಸಿಬ್ಬಂದಿಗಳ ಹೇಳಿಕೆ ಏನಿದೆ ಅಂದ್ರೆ ಅಲ್ಲಿ ಸಿಸಿಟಿವಿ ದೃಶ್ಯಗಳೆಲ್ಲವೂ ಕೂಡ ಇದ್ರೂ ಕೂಡ ಡಾಕ್ಟರ್ ನೀರಾನೆ ಬಳಿ ಹೋಗಿರುವಂತಹ ವಿಜುವಲ್ಸ್ಗಳು ಇಲ್ಲ, ಅದು ಡಿಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಶಿವಮೊಗ್ಗದ ತ್ಯಾವರೆಕೊಪ್ಪದಲ್ಲಿ ಪಶು ವೈದ್ಯೆ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಅಲ್ಲೇ ಇದೆ ಟಾರ್ಚ್. ನ್ಯೂಸ್ 18ಗೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಡಾಕ್ಟರ್ ಟಾರ್ಚ್ ಅನ್ನ ಇಟ್ಕೊಂಡು ಪರೀಕ್ಷೆಯನ್ನ ನಡೆಸಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರು ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ವಿಜುವಲ್ ಸಿಕ್ಕಿರುವಂತದ್ದು. ಈ ಫೋಟೋದಲ್ಲಿ ನಾವು ಗಮನಿಸ್ತಿದೀವಿ, ಟಾರ್ಚ್ ಕೂಡ ಅಲ್ಲೇ ಬಿದ್ದಿದೆ. ನೀರಾನೆ ಹಂಸಿನಿ ಏನಿದೆ ಅದು ಕೂಡ ಅಲ್ಲೇ ಇದೆ. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಈ ನೀರಾನೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅಲ್ಲಿ ಹೋಗ್ತಾರೆ. ನೋಡಿ, ಸಿಸಿಟಿವಿ ಸಾಕಷ್ಟು ಸಿಸಿಟಿವಿಗಳು ಇರುತ್ತೆ. ಅಲ್ಲಿ ರೂಲ್ಸ್ ಪ್ರಕಾರ ಸಿಸಿಟಿವಿಯನ್ನ ಹಾಕಬೇಕು. ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ಗಮನ ಹರಿಸಲಿಕ್ಕೆ ಅಂತಾನೆ ಸಾಕಷ್ಟು ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿರ್ತಾರೆ. ಆದ್ರೂ ಕೂಡ ಸಿಸಿಟಿವಿ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ, ಅಂದ್ರೆ ವಿಜುವಲ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ನೀರಾನೆ ಬಳಿಯೇ ಈಗಲೂ ಕೂಡ ಡಾಕ್ಟರ್ ತಂದಿದಂತಹ ಟಾರ್ಚ್ ಬಿದ್ದಿದೆ. ಮೊದಲಿಗೆ ಅವರು ಟಾರ್ಚ್ ಅನ್ನ ಇಟ್ಕೊಂಡು ನೀರಾನೆಯನ್ನ ಪರೀಕ್ಷೆ ಮಾಡಲಿಕ್ಕೆ ವೈದ್ಯರು ಹೋಗಿದ್ರು ಅನ್ನೋದಕ್ಕೆ ಪುರಾವೆ ಅಲ್ಲೇ ಇದೆ. ನೀರಾನೆ ಸಿಂಹಿಣಿಯ ವಿಜುವಲ್ಸ್ ಇದು. ಕೇರ್ ಟೇಕರ್ ಹೇಳ್ತಾ ಇರೋ ಪ್ರಕಾರ ನಮ್ಮ ಗಮನಕ್ಕೆ ತಂದಿಲ್ಲ, ಅವರು ನಮ್ಮ ಗಮನಕ್ಕೆ ಬಾರದೇ ಇರೋ ರೀತಿ ಅವರು ನೀರಾನೆಯನ್ನ ಪರೀಕ್ಷೆ ಮಾಡಲಿಕ್ಕೆ ಡಾಕ್ಟರ್ ಸಮೀಕ್ಷಾ ತೆರಳಿದ್ರು ಅಂತ ಅದನ್ನ ಕೇರ್ ಟೇಕರ್ ಆಗಿರುವಂತಹ ಪವನ್ ಹೇಳಿಕೆಯನ್ನು ನೀಡ್ತಿದ್ದಾರೆ. ಶಿವಮೊಗ್ಗದ ಸಿಂಹಧಾಮದಲ್ಲಿ ಡಾಕ್ಟರ್ ಸಮೀಕ್ಷಾ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವ ವೈದ್ಯೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿಗೆ ಈಗ ಹೊಣೆ ಯಾರು? ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಮುಚ್ಚುವಂತಹ ಪ್ರಯತ್ನ ನಡೀತಿದ್ಯಾ? ಇಲ್ಲಿ ನೀರಾನೆ ಕೇಸ್ಗೆ ಹೋಗೋದಕ್ಕೆ ಆ ಕೇಜ್ ಇದೆಯಲ್ಲ, ನೀರಾನೆ ಇರುವಂತಹ ಕೇಜ್ಗೆ ಹೋಗೋದಕ್ಕೆ ನಿಯಮಗಳಿರುತ್ತೆ. ಅದಕ್ಕೆ ಆದಂತಹ ನಿಯಮಗಳನ್ನ ಮೀರಿ ಅಲ್ಲಿ ಇರುವಂತಹ ಸಿಬ್ಬಂದಿಗೂ ಕೂಡ ಮಾಹಿತಿಯನ್ನ ಕೇರ್ ಟೇಕರ್ಗೂ ನೀಡದೆ ಆಗಿದ್ರೆ ಡಾಕ್ಟರ್ ಒಳಗಡೆ ಕೇಜ್ ಒಳಗಡೆ ಹೋದ್ರ ಒಬ್ಬ RFO ಮೇಲ್ಪಟ್ಟಂತಹ ಅಧಿಕಾರಿ ಜೊತೆಗೆ ಇರಬೇಕು ಅಂತ ರೂಲ್ಸ್ ಇದೆ. ಕೇಜ್ ಒಳಗಡೆ ಹೋಗೋ ಮುನ್ನ ವಾಟರ್ ಗನ್ ಕೂಡ ಇರಬೇಕು ಜೊತೆಗೆ. 4 ಜನ ಕೆಲಸ ಮಾಡುವಂತಹ ಸಿಬ್ಬಂದಿ ಜೊತೆಯಲ್ಲಿ ಇರಬೇಕು. ಈ ಪಟಾಕಿಗಳು ಮತ್ತೆ ಈ ಡಾಟ್ ಗನ್ ಇರುತ್ತಲ್ಲ, ಇಂತಹ ಸಂದರ್ಭದಲ್ಲಿ ಪ್ರಾಣಿಗಳ ಒಂದು ಸ್ವಭಾವ ನಡವಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಂತಹ ಸಂದರ್ಭದಲ್ಲಿ ರಕ್ಷಣೆಯನ್ನ ಪಡೆಯೋದಕ್ಕೆ ಅಂತ ಈ ಡಾಟ್ ಗನ್ ಅನ್ನ ಕೂಡ ಜೊತೆಗೆ ತಗೊಂಡು ಹೋಗ್ತಾರೆ, ಪಟಾಕಿಗಳನ್ನ ತಗೊಂಡು ಹೋಗ್ತಾರೆ. ಇದೆಲ್ಲ ರೂಲ್ಸ್ ಇದ್ರೂ ಕೂಡ ಏಕಾಂಗಿಯಾಗಿ ಡಾಕ್ಟರ್ ಕೇಜ್ ಒಳಗಡೆ ಹೋಗಿದ್ ಹೇಗೆ? ಪ್ರಾಣಿ ಪಾಲಕರು ಕೂಡ ಜೊತೆಗಿರ್ಬೇಕು ಅನ್ನುವಂಥದ್ದು ಕಡ್ಡಾಯ. ಪ್ರಾಣಿ ಪಾಲಕರನ್ನೇ ಬಿಟ್ಟು ವೈದ್ಯರು ಏಕಾಂಗಿಯಾಗಿ ನೀರಾನೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಒಳಗಡೆ ಹೋದ್ರಾಗಿದ್ರೆ ಇಷ್ಟೆಲ್ಲ ನಿಯಮಗಳಿದ್ರೂ ಕೂಡ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಹೋಗಿದ್ ಹೇಗೆ? ನಿಯಮಗಳನ್ನ ಮೀರಿ ಕೇಜ್ ಒಳಗೆ ಯಾರು ಕಳಿಸಿದ್ದು ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರನ್ನ? ಈಗ ಅವರ ಸಾವಿಗೆ ಕಾರಣ ಯಾರು, ಹೊಣೆ ಯಾರು ಆಗಿದ್ರೆ? ನೀರಾನೆ ಡೇಂಜರ್ ಆಗಿರುತ್ತೆ ಅನ್ನೋದು ವೈದ್ಯರಿಗೆ ಗೊತ್ತಿರ್ಲಿಲ್ವಾ ಆಗಿದ್ರೆ? ಇದು ನಿಜವಾಗ್ಲೂ ನೀರಾನೆಯಿಂದ ನಡೆದಿರುವಂತಹ ಕೃತ್ಯವ ಅಥವಾ ಬೇರೆ ರೀತಿ ಯಾವುದಾದ್ರೂ ಕಾರಣ ಇರಬಹುದಾ ಡಾಕ್ಟರ್ ಸಾವಿಗೆ ಅನ್ನುವಂತಹ ಅನುಮಾನ ಇಲ್ಲಿ ಕಾಡ್ತಾ ಇದೆ.
ಬೇರೆ ಏನಾದ್ರೂ ಕಾರಣ ಇದ್ದು ಅದನ್ನ ನೀರಾನೇ ಹೆಸರಿಗೆ ಕಟ್ತಿದ್ದಾರೆ ಏನಾದ್ರೂ ಈ ಡಾಕ್ಟರ್ ಸಾವಿನ ಕಥೆಯನ್ನ? ಸಿಸಿಟಿವಿ ದೃಶ್ಯ ಕೂಡ ಇಲ್ಲ, ಎಲ್ಲ ಡಿಲೀಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಪ್ರಾಣಿಗಳ ಇರುವಂತಹ ಒಂದು ಕೇಜ್ ಒಳಗಡೆ ಏಕಾಂಗಿಯಾಗಿ ಡಾಕ್ಟರ್ ಸಮೀಕ್ಷಾ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾರು? ಶಿವಮೊಗ್ಗದ ಸಿಂಹಧಾಮದಲ್ಲಿ ನಡೆದಿರುವಂತಹ ಈ ಘಟನೆಗೆ ಯಾರು ಹೊಣೆ? ಈಗ ಡಾಕ್ಟರ್ ಸಮೀಕ್ಷಾ ಸಾವಿಗೆ ಯಾರು ಕಾರಣ? ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ, ಸಿಬ್ಬಂದಿಗಳ ನಿರ್ಲಕ್ಷ್ಯ ಎಲ್ಲವೂ ಕೂಡ ಎದ್ದು ಕಾಣ್ತಾ ಇದೆ. ಒಬ್ಬ ಯುವ ವೈದ್ಯೆಯನ್ನ ಕಳ್ಕೊಂಡಿದ್ದೀವಿ. ಅಂದ್ರೆ ಈಗ ಅನಿಮಲ್ ಡೇ ಟೈಮಲ್ಲಿ ಬಹಳ ರೆಸ್ಟ್ ಮಾಡುತ್ತೆ, ಅಂದ್ರೆ ಬಿಸಿಲು ತಾಪಮಾನ ಅದು ತಡ್ಕೊಳಲ್ಲ. ಹಾಗಾಗಿ ಇದು ನೈಟ್ ಅಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ಓಡಾಡುತ್ತೆ. ನೈಟ್ ಅಲ್ಲೇ ಮೂವ್ಮೆಂಟ್ಸ್ ಜಾಸ್ತಿ ಇದ್ರದ್ದು. ಅಂದ್ರೆ ಫೀಡ್ ಗೀಡ್ ಎಲ್ಲ ಮಾಡಕ್ಕೆ ಬರೋದೆಲ್ಲ ಸಂಜೆ ಮೇಲ್ಗಡೆನೆ ಇದು ಮೇಲ್ ಬರೋದು ನೀರ್ ಬಿಟ್ಟು. ಡೇ ಅಲ್ಲೆಲ್ಲ ನೀರಲ್ಲೇ ರೆಸ್ಟ್ ಮಾಡುತ್ತೆ ಇದು. ಎಷ್ಟೊತ್ತು ನೀರೊಳಗೆ ನೀರಲ್ಲೇ ಅಂದ್ರೆ ಡೇ ಪೂರ್ತಿ ನೀರಲ್ಲೇ ಇರೋದು ಇದು. ಸಂಜೆ ಈವ್ನಿಂಗ್ ಅಂದ್ರೆ ಒಂದು 7 o'clock ಮೇಲ್ಗಡೆ ಆಚೆ ಬರುತ್ತೆ ಫೀಡಿಂಗ್. ಅದಕ್ಕೆಲ್ಲ ನಮ್ ಝೂಗಳಲ್ಲೇ ಅಂದ್ರೆ ಫೀಡಿಂಗ್ ಟೈಮಿಂಗ್ಸ್ ಇದೆ. ಆ ಟೈಮಲ್ಲಿ ಫೀಡ್ ಮಾಡ್ತೀವಿ. ಏನೇನು ಕೊಡ್ತೀವಿ ಅದಕ್ಕೆ? ಫ್ರೂಟ್ಸು, ವೆಜಿಟೇಬಲ್ಸು, ಮತ್ತೆ ಡ್ರೈ ಫೀಡು ತರ ಫೀಡ್ ಕೊಡ್ತೀವಿ. ಆರೋಗ್ಯ ಅದ್ರ ಬಗ್ಗೆ ಎಲ್ಲ ಹೇಗೆ? ಆರೋಗ್ಯ ಅಂದ್ರೆ ಸರ್ ಅನಿಮಲ್ಸ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಅದು ಫೀಡ್ ಮಾಡಲ್ಲ. ಒಂದೇ ಕಡೆ ಕೂರೋದಾಗಿರ್ಲಿ, ಒಂದೇ ಕಡೆ ಮಲಗೋದು ಜಾಸ್ತಿ, ಆತರ ಎಲ್ಲ ಮೂವ್ಮೆಂಟ್ಸ್ ಎಲ್ಲ ಮಾಡುತ್ತೆ ಅದು. ಅದರಿಂದ ನಾವು ಡಾಕ್ಟ್ರಿಗೆ ಇನ್ಫಾರ್ಮೇಶನ್ ಮಾಡ್ತೀವಿ, ಸರ್ ಈ ತರ ಮಾಡ್ತಾ ಇದ್ದೆ. ಟೈಮಲ್ಲಿ ಬಂದು ಅವರು ನೋಡಿ ಅದು ಇದಕ್ಕೇನು ಪ್ರೊಸೀಜರ್, ಇದು ಮೆಡಿಸಿನ್ಸ್ ಎಲ್ಲ ಬೇಕು, ಅದು ಸಪ್ಲಿಮೆಂಟ್ಸ್ ನಮಗೆ ಕೊಡ್ತಾರೆ. ಅಂದ್ರೆ ಡಾಕ್ಟರ್ ಬರೋಕ್ಕಿಂತ ಮುಂಚೆ ನಿಮ್ಗೆ ಇನ್ಫಾರ್ಮ್ ಮಾಡಿ ಪ್ರತಿಯೊಂದು ಬಂದು ಒಳಗೆ ನಾವು ಇನ್ಫಾರ್ಮೇಶನ್ ಮಾಡಿರ್ತೀವಿ ಅವ್ರಿಗೆ. ನೀವು ಮಾಡ್ತೀರಾ? ಅವರು ನಾವು ಅಬ್ಸರ್ವ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡೋದು, ಸರ್ ಈ ತರ ಬಿಹೇವಿಯರ್ ತೋರಿಸ್ತಾ ಇದೆ ನಿಮ್ಮದು, ಅದಕ್ಕೆ ಬಂದು ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡ್ಕೊಂಡು ಹೋಗಿ ಸರ್ ಅಂತ ಹೇಳ್ತಾರೆ. ಟೈಮಲ್ಲಿ ಬಂದು ಅದಕ್ಕೆ ಏನು ಸಪ್ಲಿಮೆಂಟ್ಸ್ ಮೆಡಿಸಿನ್ಸ್ ಬೇಕು ಅವರು ನಮಗೆ ಕೊಡ್ತಾರೆ. ಅಂದ್ರೆ ನಿಮ್ಗೆ ಬರಕ್ಕೆ ಅವ್ರು ಬರೋಕ್ಕಿಂತ ಮುಂಚೆ ಅಲ್ಲಿಗೆ ಇನ್ಫಾರ್ಮ್ ಮಾಡೇ ಬರ್ತಾರೆ ಸರ್, ಅಲ್ಲಿ ಇನ್ಫಾರ್ಮ್ ಮಾಡೇ ಬರೋದಿಲ್ಲ. ಈಗ ಅದ್ರ ಫುಡ್ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಯಾವ್ಯಾವ ತರ ಅದು ಇದು ಮಾಡ್ಕೊಳುತ್ತೆ? ಅಂದ್ರೆ ಈಗ ಅದ್ರದ್ದು ಈ ಪ್ರೆಗ್ನೆಂಟ್ ಇದ್ದಾಗ ಯಾವ ತರ ಫುಡ್ ಕೊಡ್ತೀರಾ? ಫುಡ್ ಅಂದ್ರೆ ಅದಕ್ಕೆ ಪ್ರೆಗ್ನೆನ್ಸಿ ಟೈಮ್ ನಾರ್ಮಲ್ ಫೀಡ್ ಕೊಡೋದು ಸರ್. ಅಂದ್ರೆ ಫ್ರೂಟ್ಸ್ ಅಲ್ಲಿ ಚೇಂಜಸ್ ಮಾಡ್ತೀವಿ ಅಷ್ಟೇ. ಫ್ರೂಟ್ಸ್ ಅಲ್ಲಿ ಡೈಲಿ ಕೂಡ ಫ್ರೂಟ್ಸ್ ಕೊಡಲ್ಲ, ಅದರಲ್ಲಿ ಚೇಂಜಸ್, ಈ ಆಪಲ್ ಆ ತರ ಚೇಂಜಸ್ ಹಿಂಗೆ ಮಾಡ್ಕೊಡ್ತೀವಿ. ಅದು ಆಕ್ಚುಲಿ ಅದು ವೆಜಿಟೇಬಲ್ ಅಂದ್ರೆ ವೆಜಿಟೇರಿಯನ್ ತರ. ಆದ್ರೆ ಅದು ಅಗ್ರೆಸಿವ್ ಆಗೋದು ಯಾವಾಗ? ಅಗ್ರೆಸಿವ್ ಅಂದ್ರೆ ಸರ್ ಅದಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ತುಂಬಾ ಅಗ್ರೆಸಿವ್ ಆಗಿ ಬಿಹೇವಿಯರ್ ತೋರಿಸಬಹುದು. ನನಗೇನೋ ಮಾಡಕ್ ಬಂದ್ರು ಆ ತರ ಫೀಲ್ ಇದ್ದಾಗ ಅದು ತುಂಬಾ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ. ಅಟ್ಯಾಕ್ ಅಂದ್ರೆ ಯಾವ ತರ ಎಲ್ಲ ಮಾಡುತ್ತೆ? ಅಟ್ಯಾಕ್ ಅಂದ್ರೆ ಪೂರ ಬಂದು ನಮಗೆ ಕಚ್ಚಿ ಇತ್ಲ ಬಿಸಾಕೋದು ಆ ತರ ಎಲ್ಲ ಮಾಡುತ್ತೆ. ಬಟ್ ತಿನ್ನಲ್ಲ ಅದು, ಕಚ್ಚಿ ನಮಗೆ ಇಂಜುರೀಸ್ ಮಾಡುತ್ತೆ. ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಯಾರಾದ್ರೂ ಏನಾದ್ರು? ಸರ್ ಏನೇ ಈಗ ಒಂದು ಎನ್ಕ್ಲೋಸರ್ ಹತ್ರ ಯಾರೇ ಅಧಿಕಾರಿಗಳು ಬರಲ್ಬೇಕು ಅಂತಾರೆ ನಮ್ಮ ಹತ್ರ, ಒಂದ್ಸರಿ ಇನ್ಫಾರ್ಮ್ ಮಾಡ್ತಾರೆ. ಈಗ ಅನಿಮಲ್ ಹೆಲ್ತ್ ಇಶ್ಯೂ ಇರುತ್ತೆ ಅಂತ ಟೈಮಲ್ಲೆಲ್ಲ ಬಂದು ನಮ್ಗೆ ಇನ್ಫಾರ್ಮ್ ಇಲ್ದಕ್ಕೆ ಅವ್ರೇನು ಅಲ್ಲಿ ಬಂದು ಇದು ಮಾಡಲ್ಲ. ಅನಿಮಲ್ಸ್ ಇನ್ಫಾರ್ಮ್ ಇದ್ದೇ ಇರುತ್ತೆ ನಮ್ಗೆ. ಮೊನ್ನೆ ಏನು ಮಾಡಿದ್ರ? ಇಲ್ಲ ಸರ್, ಇನ್ಫಾರ್ಮ್ ಏನು ಮಾಡಿಲ್ಲ ನಮ್ಗೆ. ನಿಮ್ದು 6 ಗಂಟೆಗೆ ಡ್ಯೂಟಿ ಮುಗಿತು? 6 ಗಂಟೆ ಡ್ಯೂಟಿ ಮುಗಿತ್ತು. ಎಮರ್ಜೆನ್ಸಿ ಸಿಚುವೇಶನ್ ಅನಿಮಲ್ಸಿಗೆ ನೈಟಲ್ಲಿ ಟ್ರೀಟ್ಮೆಂಟ್ ಬೇಕೇ ಬೇಕು ಅಂದ್ರೆ ಅದು ನಮಗೆ ಇನ್ಫಾರ್ಮೇಶನ್ ಇರುತ್ತೆ. ಆ ಟೈಮಲ್ಲಿ ನಾವು ಡಾಕ್ಟರ್ ಬರೋ ಟೈಮಿಗೆ ನಾವು ಬಂದಿರ್ತೀವಿ, ಬಂದು ನಾವು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೋಗ್ತೀವಿ. 23 days, just 1 month. They had gone for they had gone for 45 days or something. It was just for apprenticeship, just on certificate goskara anta hogide. ಸರ್ಟಿಫಿಕೇಟ್ ತಗೊಂಡು ಬಂದು ಆ್ಯಕ್ಚುಲಿ ಶಿ ಈಸ್ ಎ ಟ್ರೈನಿ ಮೇಡಮ್. ಈಗ ಸೊ ಅವರು ಎಲ್ಲೋ ಒಂದು ಕಡೆ ಸಮೀಕ್ಷೆ ಅವ್ರನ್ನೇ ಬ್ಲೇಮ್ ಮಾಡೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಅವ್ರು ಮಾಡ್ತಾರೆ ಸರ್. ಇವಾಗ ಅವ್ರದ್ದು ಏನಿದೆ ಇವಾಗ ಅವ್ರ ಜಾಬು, ದೇ ಶುಡ್ ಪ್ರೊಟೆಕ್ಟ್ ದೆಮ್ ಸೆಲ್ಫ್. ಇವಾಗ ಇವಳು ಇಲ್ಲ, ಸೊ ದೇ ಕ್ಯಾನ್ ಸೇ ಎನಿಥಿಂಗ್, ಏನಾದರೂ ಹೇಳ್ಬೋದು, ಬಿಕಾಸ್ ಇವಳು ಇಲ್ವಲ್ಲ ಈಗ. ಸೊ ಏನು ಹೇಳಿದ್ರು ಅದೇ ರೈಟ್ ಅಂತ. ಇನ್ಫ್ಯಾಕ್ಟ್ ಮೀಡಿಯಾದವರು ಅಷ್ಟೇ, ಏನೇನೋ ಫೋಟೋ ತೊಗೊಳಕ್ಕೆ ಹೋಗಿ ಶಿಫೆಲ್ ಅಂದರೆ ಶಿ ಈಸ್ ಅ ವೆಟರ್ನರಿ ಡಾಕ್ಟರ್ ಸರ್, ದಿನಾಗ್ಲೂ ಇರ್ತಾರೆ. ಫೋಟೋ ತಗೊಳ್ಳೋದಕ್ಕೆ ಏನಕ್ಕೆ ಹೋಗಿ? ಸರ್ ವೆರಿ ಸಿಂಪಲ್. ಓಕೆ, ಇದು ರಾತ್ರಿ ಹೋಗಿದ್ದು ಅಂತಲ್ಲ, ಇವಾಗ ಬೆಳಗ್ಗೆ ಆದ್ರೂ ಶಿ ವುಡ್ ಹ್ಯಾವ್ ಡನ್ ದ ಸೇಮ್ ಡ್ಯೂಟಿ ಅಲ್ಲ. ಸೊ ವೆನ್ ಯು ಆರ್ ಗೋಯಿಂಗ್ ಅಂಡ್ ಟ್ರೀಟಿಂಗ್ ಅ ಹಿಪ್ಪೋಪೊಟಮಸ್, ವಾಟ್ ಪ್ರಿಕಾಷನರಿ ಮೆಜರ್ಸ್ ಹ್ಯಾವ್ ಯು ಪೀಪಲ್ ಟೇಕನ್ ಇನ್ ಅ ಝೂ?
ಸರ್ ತೋಟದಲ್ಲಿ ಇಂಜೆಕ್ಷನ್ ಕೊಡಬೇಕು ಫಾರ್ ಅ ಕೌ ಅಂದರೆ ವಿ ಹ್ಯಾವ್ ದಟ್ ಥಿಂಗ್ ಆ್ಯಂಡ್ ಇಂಜೆಕ್ಷನ್ ಕೊಡ್ತಾರೆ. ಓಕೆ, ಹೈಪೋಪಟಮಸ್ ನೀವು ಜಸ್ಟ್ ಲೈಕ್ ದಟ್ ಯು ವಿಲ್ ಅವರು ಅವ್ರ ಜಾಬ್ನ ಸೇಫ್ ಮಾಡ್ಕೊಳ್ಳೋದಕ್ಕೋ ಇಲ್ಲ ಅವ್ರು ಸೇಫ್ ಆಗಿರೋದಕ್ಕೆ ಅದು ಹೇಳ್ತಿದ್ದಾರೆ ಅಷ್ಟೇ. ಶಿ ಈಸ್ ನಾಟ್ ದ ಫಸ್ಟ್ ಡೇ ಶಿ ಈಸ್ ಗೋಯಿಂಗ್ ಆಲ್ಮೋಸ್ಟ್ ಫ್ರಮ್ 1 ವೀಕ್. ಡೈಲಿ ನೈಟು ಅವಳು ಹೋಗಿ ಮಾನಿಟರ್ ಮಾಡ್ತಿದ್ದಾಳೆ. ಆಮೇಲೆ ಪ್ರೋಟೋಕಾಲ್ಸ್ ನಿಮ್ಗೆ ಗೊತ್ತಿರೋಂಗೆ ಭಾಳ ರೂಲ್ಸ್ ಐತೆ ಅದಕ್ಕೆ. ಶಿ ಶುಡ್ ಗೋ ವಿತ್ 2 ಗಾರ್ಡ್ಸ್. ಮತ್ತು ಕೀ ತೆಗಿಬೇಕು ಅಂದ್ರೂ ಸೀನಿಯರ್ ಡಾಕ್ಟರ್ ಶುಡ್ ಕಮ್ ಆ್ಯಂಡ್ ಓಪನ್ ದಟ್ ಕೀ. ಯಾವುದೂ ಇಲ್ಲ ಇಲ್ಲಿ. ಅವ್ರು ಸುಮ್ಮನೆ ಅವರು ಬೆಳಗ್ಗೆ ನಿಮ್ಮ ಯಾವುದೋ ನ್ಯೂಸಲ್ಲಿ ನೋಡಿದೆ, ಅವರ ಸೀನಿಯರ್ ಡಾಕ್ಟ್ರು ಎಷ್ಟು ಆರಾಮಾಗಿ ಅವ್ನು ಹೇಳ್ತಿದ್ದಾನೆ ಅಂದರೆ ಅವ್ನಿಗೆ ಕನ್ಸರ್ನೇ ಇಲ್ಲ, ಒಂದು ಪ್ರಾಣ ಹೋಗಿದ್ದನ್ನ ಕನ್ಸರ್ನೂ ಇಲ್ಲ. ವಿ ಡಿಂಟ್ ಸೆಂಡ್, ನಮ್ಮ ಪರ್ಮಿಷನ್ ಇಲ್ಲದೆ ಹೋಗಿದ್ದಾಳೆ, ಬರ್ಡ್ಗೆ ಹೇಳಿದ್ವಿ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಒಂದು ಹಿಪ್ಪೋಪೊಟಮಸ್ ಹತ್ರ ಹೋಗ್ಬೇಕಂದ್ರೆ ಭಾಳ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ಸ್ ಎಲ್ಲ ಬ್ರೇಕ್ ಮಾಡಿ ಇವಾಗ ಕೀ ಹೆಂಗೆ ಕೊಟ್ಟರು ಹೋಗ್ಲಿ ಗೇಟ್ ಓಪನ್ ಮಾಡೋದಕ್ಕೆ ಅವಳಿಗೆ? ಶಿ ಈಸ್ ಎ ಟ್ರೈನಿ. ಕೀ ಹೆಂಗೆ ಕೊಟ್ಟರು ಅವರು ಮೇನಾಗಿ ಅಲ್ಲಿ ಹೋಗೋದಕ್ಕೆ? ಸೊ ಎಲ್ಲ ನೆಗ್ಲಿಜೆನ್ಸಿ, ಟೋಟ್ಲಿ ನೆಗ್ಲಿಜೆನ್ಸಿ. ನಿನ್ನೆ ನಮಗೆ ಅಲ್ಲಿ ಏನು ಮಾತಾಡೋಕ್ಕಾಗಲಿಲ್ಲ. ಅವ್ರ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿ ಹೌದು, 100% ಸರ್. ಇಲ್ಲಾಂದರೆ ಟ್ರೈನಿಂಗ್ ಯಾರು ಸರ್ ಬಿಡ್ತಾರೆ ಹಿಪ್ಪೋಪೊಟಮಸ್ ಹತ್ರ? CCTVಯ ದೃಶ್ಯಗಳು ಎಲ್ಲಿ ಮಾಯವಾದವು? ಹಾಗಾದ್ರೆ ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾರೆ, ನಮ್ಗೆ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ. ಡಾಕ್ಟರ್ ಸಮೀಕ್ಷಾ ಅವರು ನೀರಾನೆ ಬಳಿ ಹೋಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ, ಇದ್ದಿದ್ರೆ ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ಹೋಗ್ತಾ ಇದ್ವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಈ SOP ನಿಯಮಗಳ ಉಲ್ಲಂಘನೆ ಆಗಿರುವಂಥದ್ದೇ ಡಾಕ್ಟರ್ ಸಮೀಕ್ಷಾ ಸಾವಿಗೆ ಪ್ರಮುಖ ಕಾರಣ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಯ್, ಶಿವಮೊಗ್ಗ ಸಿಂಹದಾನದಲ್ಲಿ ಯುವ ವೈದ್ಯೆ ಡಾಕ್ಟರ್ ಸಮೀಕ್ಷಾ ಸಾವಿಗೆ ಪ್ರಮುಖ ಕಾರಣ ಅಂದ್ರೆ ಪ್ರಮುಖವಾಗಿ ಅಲ್ಲಿ SOP ನಿಯಮಗಳು ಉಲ್ಲಂಘನೆ ಆಗಿರುವಂತದ್ದೇ ಪ್ರಮುಖ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದ್ರೆ ಅಲ್ಲಿ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಈ ಸಾವಿನ ಬಗ್ಗೆ? ಚೈತ್ರ, ಏನು ಶಿವಮೊಗ್ಗದಲ್ಲಿ ನಡೆದಂತಹ ಮೊನ್ನೆ ಏನು ಅಟ್ಯಾಕ್ ಇದೆ, ಪ್ರಾಣಿ ಅಟ್ಯಾಕ್ ಇಂದಾಗಿ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರ ಸಾವಿನ ಪ್ರಕರಣ ಈಗ ಒಂದರದೊಂದು ಮಜಲುಗಳನ್ನ ತೆರೆದುಕೊಳ್ತಾ ಇದೆ ಅಂತ ಹೇಳುದು. ಅದರಲ್ಲೂ ಕೂಡ ಅನುಮಾನಗಳು ಕಾಡ್ತಾ ಇದೆ. ಒಂದು ಕಡೆ CCTV ಫುಟೇಜ್ಗಳು ಮಾಯವಾಗುತ್ತೆ, ಇನ್ನೊಂದು ಕಡೆ ಆಕೆ ಅಲ್ಲಿ ರಾತ್ರಿ 11ವರೆಗೆ ಯಾಕೆ ಹೋಗಿದ್ರು ಅನ್ನೋ ಒಂದು ಮಾತುಗಳು ಕೇಳ ಬರ್ತಾ ಇದೆ. ಅದ್ರ ಜೊತೆಗೆ ಏನು SOP ನಿಯಮಗಳೇನಿದೆ ಅಂದ್ರೆ ಒಂದು ಪ್ರಾಣಿಯನ್ನ ಚಿಕಿತ್ಸೆ ನೀಡೋದಕ್ಕೆ ಯಾವ ರೀತಿ ನಿಯಮಗಳನ್ನ ಪ್ರೋಟೋಕಾಲ್ ಅನ್ನ ಮಾಡ್ಕೊಂಡಿದ್ರೆ ಆ ಪ್ರೋಟೋಕಾಲ್ಗಳು ಉಲ್ಲಂಘನೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಲ್ಲೂ ಕೂಡ ಈ ಸಿಂಹಧಾಮದ ಆಗಿರ್ಬೋದು, ಹಾಗೆ ಅರಣ್ಯ ಇಲಾಖೆ ಸಂಬಂಧಪಟ್ಟಂತಹ ವೈದ್ಯಾಧಿಕಾರಿಗಳು ಹೋಗುವ ವೇಳೆ ನಡೆಸಬೇಕಾದಂತಹ ಕಾರ್ಯಗಳು ಒಂದು ಕೂಡ ಸರಿಯಾಗಿ ನಡೀತಾ ಇಲ್ಲ. ಅದರಲ್ಲೂ ಕೂಡ ಏನು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು SOP ಹೇಳೋ ಪ್ರಕಾರ ಅಲ್ಲಿಗೆ ಹೋಗೋ ಮೊದಲು ಒಂದು DYS ಅಂದ್ರೆ ಏನು RFO ಆಗಿರ್ಬೋದು, DOFO ಆಗಿರ್ಬೋದು, ಇಬ್ಬರ ಮೇಲ್ದರ್ಜೆ ಇರುವಂತಹ ಒಬ್ಬ ವ್ಯಕ್ತಿ ಅಲ್ಲಿ ಇರಬೇಕು. ಅದ್ರ ಜೊತೆಗೆ ಒಂದು 4-5 ಜನ ಸಿಬ್ಬಂದಿಗಳು ಇರಬೇಕು. ಜೊತೆಗೆ ಅದು ಕೇರ್ ಟೇಕರ್ ಕಡ್ಡಾಯವಾಗಿ ಇರಲೇಬೇಕು. ಅದ್ರ ಜೊತೆಗೆ ಒಂದಿಷ್ಟು ಪಟಾಕಿಗಳನ್ನಾಗಿರ್ಬೋದು, ಹಾಗೆ ಏನು ವಾಟರ್ ಗನ್ ಆಗಿರ್ಬೋದು, ಅದ್ರ ಜೊತೆಗೆ ಡಾಗ್ ಗನ್ ಕೂಡ ಇರಬೇಕು ಅನ್ನೋದು ಏನು ನಿಯಮಗಳಿದೆ. ಅದನ್ನೆಲ್ಲನೂ ಕೂಡ ಗಾಳಿಗೆ ತೂರಿ ಇಲ್ಲಿ ಕೆಲಸಗಳನ್ನ ನಿರ್ವಹಿಸಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಕೂಡ ಒತ್ತಡ ಹೇರಲಾಗ್ತಾ ಇದೆ ಅಧಿಕಾರಿಗಳು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಏನು ಸಮೀಕ್ಷಾ ಅವರ ಸಾವಿನ ನಂತರ ಏನೋ ವೈದ್ಯಾಧಿಕಾರಿಗಳೇ ಹೇಳುವ ಪ್ರಕಾರ, ಅಂದ್ರೆ ಅದರಲ್ಲೂ ಕೂಡ ಅವರ ಸಂಘಟನೆಯವರು ಹೇಳುವ ಪ್ರಕಾರ ವೈದ್ಯರ ಮೇಲೆ ಈ ತರ ಒತ್ತಡಗಳು ಹೇರಿ ಅವ್ರ ಹತ್ರ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ನಿನ್ನೆ ನಡೆದಂತ ಏನು ಘಟನೆ ಇದೆ, ಆ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿದ್ದ CC ಕ್ಯಾಮ್ರಾ ಇದ್ರೂ ಕೂಡ ಅದರ ಏನು ಫುಟೇಜ್ಗಳು ಈಗಾಗಲೇ ಕಣ್ಮರೆ ಆಗಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರೋದು. ಅದರಲ್ಲೂ ಕೂಡ ಆಕೆ ಏನು ಡಾಕ್ಟರ್ ಏನಿದ್ದಾರೆ ಆಕೆ ಅಲ್ಲಿಗೆ ಸ್ಪಾಟಿಗೆ ಹೋಗಿ ಕೇವಲ 10 ಅಡಿ ದೂರದಲ್ಲಿ ಒಬ್ಬರೇ ಹೋಗಿರೋದು ಕಂಡು ಬರ್ತಾ ಇದೆ. 10 ಅಡಿ ದೂರದಲ್ಲಿ ಅದರಲ್ಲೂ ಕೂಡ ಪ್ರೆಗ್ನೆಂಟ್ ಇರುವಂತಹ ಏನು ನೀರಾನೆ ಇರುತ್ತೆ, ಅದು ಅಗ್ರೆಸಿವ್ ಆಗಿರುತ್ತೆ. ಅದಕ್ಕೆ ಯಾಕೆ ಅಲ್ಲಿ ಹೋಗಿದ್ರು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತದೆ. ಜೊತೆಗೆ ಒಂದಿಷ್ಟು ಟಾರ್ಚ್ ಕೂಡ ಅಲ್ಲಿ ಸ್ಥಳದಲ್ಲಿ ಬಿದ್ದಿದ್ದು, ಅದನ್ನ ಬಿಟ್ಟು ವಿಡಿಯೋನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದೆ. ಅದರಲ್ಲೂ ಕೂಡ ಥರ್ಮಲ್ ಇಮೇಜ್ ಅನ್ನ ತೆಗೆದುಕೊಳ್ಳೋ, ಅದು ಕೂಡ ನ್ಯೂಸ್ ಏಟಿಂಗ್ ಈಗ ಲಭ್ಯವಾಗಿರೋದು. ಆ ಇಮೇಜ್ ಅನ್ನ ಕೂಡ ತೆಗೆಯೋ ವೇಳೆ ಅಟ್ಯಾಕ್ ಅನ್ನ ತಕ್ಷಣ ಮಾಡಿದೆ. ತಕ್ಷಣ ಅಲ್ಲಿದ್ದ ಕಾರ್ ಡ್ರೈವರ್ ಹಾಗೆ ಇನ್ನೊಬ್ಬ ಸಿಬ್ಬಂದಿ ಆಕೆಯನ್ನ ರಕ್ಷಿಸಿದ್ದಾರೆ ಅನ್ನೋ ಒಂದು ಮಾತು ಕೇಳಿದ್ರು. ನಂತರ ಅದನ್ನ ಆಸ್ಪತ್ರೆಗೆ ಅವರನ್ನ ಕರೆಸ್ಕೊಂಡು ಬಂದಾಗ ಅವರು ಉಳಿದಿಲ್ಲ ಅನ್ನೋ ಮಾತನ್ನ ಡಾಕ್ಟರ್ಗಳು ಹೇಳಿರೋದು. ಸದ್ಯ ಈ ಪ್ರಕರಣ ಈಗ ಅಧಿಕಾರಿಗಳು ಹೇಳ್ತಾ ಇರೋದು ಒಂದು ರೀತಿಯಲ್ಲಾದ್ರೆ, ಇನ್ನೊಂದು ಕಡೆ ಅಲ್ಲಿ ದೃಶ್ಯ ತೆರೆದಿಡೋದೇ ಬೇರೆ ತರ ಇದೆ. ಅದನ್ನ ಸೂಕ್ತ ತನಿಖೆ ಆಗಿ ನಂತರ ಪ್ರಕರಣ ಬೆಳಕಿಗೆ ಹೊರಗೆ ಬರ್ಬೇಕಾಗಿದೆ. ಅದರಲ್ಲೂ ಕೂಡ ಸಾಮಾನ್ಯವಾಗಿ CCTVಯನ್ನ ಏನು ಕಳವಳಿಕೆ ಮಾಡ್ತಾರೆ, ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಸ್ಪಷ್ಟ ಸಾಕ್ಷಿಯಾಗಿ ಇರ್ಲಿ, ಇಂತಹ ಘಟನೆಗಳು ನಡೀದೇ ಇರೋ ರೀತಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸಹಾಯ ಆಗ್ಲಿ ಅಂತ CCTV ಕ್ಯಾಮ್ರಾಗಳನ್ನ ಅಲ್ಲಿ ಅಳವಡಿಕೆ ಮಾಡಿರ್ತಾರೆ. ಆದ್ರೆ ಸಾಮಾನ್ಯವಾಗಿ CCTVಯಲ್ಲಿ ಅದ್ರದ್ದು ಸ್ಟೋರೇಜ್ ಏನಿರುತ್ತೆ ಒಂದು 15 ದಿನ ಅಥವಾ 1 ವಾರಕ್ಕೆ ಮೇಲ್ಪಟ್ಟಂತೆ ಇರುತ್ತೆ, ಅಂದ್ರೆ ಡಿಲೀಟ್ ಆಗುವಂಥದ್ದು. ಆದ್ರೆ
ಹಾವೇರಿಯಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಬಗ್ಗೆ ಇವತ್ತು ಸಿಸಿಟಿವಿ ದೃಶ್ಯಗಳನ್ನ ಕೇಳಿದ್ರೆ ಲಭ್ಯವಿಲ್ಲ, ಡಿಲೀಟ್ ಆಗ್ಬಿಟ್ಟಿದೆ ಅಂತ ಹೇಳ್ತಿದಾರಲ್ಲ, ಇಲ್ಲಿ ಅಧಿಕಾರಿಗಳು ನುಡ್ಸ್ಕೊಳ್ಳುವಂತಹ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಿದೆ ಅಲ್ವಾ? ಹೌದು ಚೈತ್ರ, ಈ ಸಿಸಿಟಿವಿ ಹಾಕಿರೋದು ಎರಡು ಕಾರಣಕ್ಕೆ. ಒಂದು, ಈ ರೀತಿಯ ಘಟನೆಗಳಾದಾಗ ಒಂದು ಸಾಕ್ಷಿಯಾಗಿ ಇಟ್ಕೊಳೋದಕ್ಕೆ, ಇನ್ನೊಂದು ಆ ಪ್ರಾಣಿಯ ಚಲನವಲನಗಳನ್ನ ಪ್ರತಿದಿನ ವೀಕ್ಷಣೆ ಮಾಡೋದಕ್ಕೆ, ಯಾವ ರೀತಿ ಪ್ರಾಣಿ ವರ್ತನೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ಗರ್ಭಿಣಿಯಾದಂತಹ ಏನು ಹಂಸಿಣಿ ಇದೆ, ಆ ಹಂಸಿಣಿಯ ಚಲನವಲನಗಳನ್ನ ಏನು ಕೇರ್ ಟೇಕರ್ ಇದ್ರು ಕೂಡ ರಾತ್ರಿ ಹೊತ್ತು ಯಾವ ರೀತಿ ಇರುತ್ತೆ, ಬೆಳಿಗ್ಗೆ ಹೊತ್ತು ಯಾವ ರೀತಿ ಅದು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳೋದಕ್ಕೆ ಆ ಸಿಸಿಟಿವಿ ಅಳವಡಿಕೆ ಮಾಡುತ್ತೆ. ಆದ್ರೆ ಇಲ್ಲಿ ನೋಡೋದಾದ್ರೆ ಈ ಸಿಸಿಟಿವಿ ರನ್ನಿಂಗ್ ಅಲ್ಲಿ ಇಲ್ಲ ಅಥವಾ ಡಿಲೀಟ್ ಆಗಿದೆ ಅನ್ನೋ ಒಂದು ಸಬೂಬುಗಳನ್ನ ಈಗ ಕೊಡ್ತಾ ಇರೋದು. ಆದ್ರೆ ಇದೆಲ್ಲನೂ ಹೊರತುಪಡಿಸಿ ತನಿಖೆಯಲ್ಲಿ ಯಾವ ರೀತಿ ಈ ಪ್ರಕರಣ ಬೆಳಕಿಗೆ ಹೊರ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಚೈತ್ರ. ಇನ್ನು ಇಲ್ಲಿ ಈ ಒಂದು ಸಿಂಹಧಾಮದಲ್ಲಿ ಈಗ ಸಿಸಿಟಿವಿ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಪ್ರಾಣಿ ಬಗ್ಗೆ ಗಮನ ಇಡಬೇಕಾಗಿರುವಂತದ್ದಂತಹ ಸಂದರ್ಭದಲ್ಲೇ ಸಿಸಿಟಿವಿ ಕ್ಯಾಮೆರಾ ವರ್ಕ್ ಆಗ್ತಿಲ್ಲ ಅನ್ನುವಂತಹ ಸಾಬು ಹೇಳ್ತಿದ್ದಾರೆ. ಒಬ್ಬ ವೈದ್ಯೆಯ ಸಾವಾಗಿದೆ. ಏನ್ ಕ್ರಮ ಆಗ್ತಿದೆ ಇವ್ರ ಮೇಲೆ, ಅಧಿಕಾರಿಗಳ ಮೇಲೆ? ಸದ್ಯ ಈಗ ಪೊಲೀಸ್ ತನಿಖೆ ಹಂತದಲ್ಲಿರೋದ್ರಿಂದ ಅಧಿಕಾರಿಗಳು ಕೂಡ ಯಾರು ಕೂಡ ಅದ್ರ ಬಗ್ಗೆ ಮಾತಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಅದರಲ್ಲೂ ಕೂಡ ಈ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದ ನಂತರ ಈಗ ಅಧಿಕಾರಿಗಳು ಯಾರು ಕೂಡ ಈಗ ಸದ್ಯಕ್ಕೆ ಹೊರ ಬಂದು ಮಾತಾಡೋದು ಮಾತನ್ನು ಕೂಡ ಆಡ್ತಾ ಇಲ್ಲ. ಈಗ ಕೇಳಿದ್ರೆ ಸಬೂಬನ್ನ ಹೇಳ್ತಾರೆ, ನಾವು ಮೇಲಧಿಕಾರಿಗಳಿಗೆ ತಿಳಿಸ್ಬೇಕು, ಅವರಿಂದ ಮಾತನ್ನು ಕೇಳ್ಕೊಂಡ್ ಬರ್ಬೇಕು ಅನ್ನೋದು ಮಾತಾಡಿ ಸದ್ಯ ಎಲ್ಲಾ ರೀತಿಯ ತನಿಖೆಯನ್ನ ಪೊಲೀಸರು ಕೂಡ ಈಗ ಕೈಗೊಂಡಿದ್ದಾರೆ. ಯಾಕೆ ಆಕೆ ಹೋಗಿರೋದು ಅಲ್ಲಿಗೆ, ಯಾರ ಅನುಮತಿಯ ಮೇರೆಗೆ ಅಲ್ಲಿಗೆ ಹೋದ್ರು, ಅದರಲ್ಲೂ ಕೂಡ ಗರ್ಭಿಣಿಯಾದಂತಹ ಹಂಸಿಣಿ ನೀರಾನೆ ಏನಿದೆ ಅದಕ್ಕೆ ಹೋಗೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟು, ಅದರ ಯಾರ ಒತ್ತಡದ ಮೇಲೆ ಹೋದ್ರು ಅನ್ನೋದ್ರ ಬಗ್ಗೆ ಈಗ ತನಿಖೆ ಆರಂಭ ಆಗಿರೋದು. ಸದ್ಯ ಎಲ್ಲ ರೀತಿಯ ತನಿಖೆಯನ್ನ ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇದೆ. ಜೊತೆಗೆ ಅರಣ್ಯ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಒಂದು ತನಿಖೆಯನ್ನ ಮಾಡೋದಕ್ಕೆ ಈಗಾಗಲೇ ಅರಣ್ಯ ಸಚಿವರು ಹೇಳಿಕೆ ಕೊಟ್ಟಿರೋದ್ರಿಂದ ಈ ಕೇವಲ 6 ದಿನಗಳಲ್ಲಿ ಅದನ್ನ ರಿಪೋರ್ಟ್ ಅನ್ನ ನೀಡಬೇಕಾಗಿದೆ ಸದ್ಯ ಚೈತ್ರ. ಓಕೆ, ಧನ್ಯವಾದ ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ಹಾವೇರಿ ಜಿಲ್ಲೆಯಲ್ಲಿ ಮಾವಿನ ತೋಟಗಳಿಗೆ ಮಹಾ ಸಂಕಷ್ಟ ಎದುರಾಗಿದೆ. ಮಾವಿನ ಸಿಹಿಗೆ ವೈರಸ್ ಕಾಟ ಉಂಟಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಮಾವು ಬೆಳೆದಂತಹ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾವಿನ ಮರಗಳಿಗೆ ಈಗ ವೈರಸ್ ಕಾಟ ಶುರುವಾಗಿದೆ. ಈ ಬಾರಿ 90% ಇಳುವರಿ ಸಂಪೂರ್ಣವಾಗಿ ಕುಸಿತವಾಗುವಂತಹ ಸಾಧ್ಯತೆ ಇದೆ. ಮಾವು ಇಳುವರಿಯಲ್ಲಿ ಭಾರಿ ಕುಸಿತ ಆಗುವ ಸಾಧ್ಯತೆ. ಮಾರುಕಟ್ಟೆಯಲ್ಲಿ ಮಾವಿನ ಬೆಲೆ ದುಬಾರಿಯಾಗುತ್ತೆ. ಮಾವಿನ ತೋಟಗಳಲ್ಲಿ ಹೆಚ್ಚು ಹೂ ಬಂದ್ರೂ ಕೂಡ ಹಣ್ಣು ಸಿಗಲ್ಲ. ಮಾವು ಬೆಳೆದಂತಹ ರೈತರು ಈಗ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. 90% ಇಳುವರಿ 90% ಇಳುವರಿ ಕುಂಠಿತ ಆದ್ರೆ ಮಾವು ಬೆಳೆದಂತಹ ರೈತರ ಪಾಡೇನು? ಮಾವು ಬೆಳೆಗೆ ಬ್ಲಾಸಮ್ ಬ್ಲೈಟ್ ಅನ್ನುವಂತಹ ಹೊಸ ವೈರಸ್ ದಾಳಿ ಮಾಡಿದೆ. ಹಾವೇರಿಯಲ್ಲಿ ತುರ್ತು ಅಧ್ಯಯನಕ್ಕಾಗಿ ವೈದ್ಯರ ಒಂದು ತಜ್ಞರ ತಂಡ ಆಗಮಿಸಿದೆ. ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಂದ ವೈರಸ್ ಇರೋ ಬಗ್ಗೆ ದೃಢಪಡಿಸಲಾಗಿದೆ. ಈ ಕೊರೋನಾ ವೈರಸ್ ಇತ್ತಲ್ಲ, ಈ ಕೊರೋನಾಗಿಂತಲೂ ಕೂಡ ಅತಿ ವೇಗವಾಗಿ ಹರಡ್ತಾ ಇರುವಂತಹ ಬ್ಲಾಸಮ್ ಬ್ಲೈಟ್ ಅನ್ನುವಂತಹ ಹೊಸ ವಿಧದ ವೈರಸ್ ಇದು. ಹವಾಮಾನ ವೈಪರೀತ್ಯದಿಂದಾಗಿ ಮಾವು ಬೆಳೆಗೆ ಈ ವೈರಸ್ ಅಟ್ಯಾಕ್ ಆಗಿದೆ. ಈ ವೈರಸ್ ಅನ್ನ ತಡೆಗಟ್ಟೋದಕ್ಕೆ ಯಾವುದೇ ಪರಿಹಾರ ಇಲ್ಲದೆ ಕೈ ಚೆಲ್ಲಿದ್ದಾರೆ ತಜ್ಞರು ಅನ್ನುವಂತಹ ಮಾಹಿತಿ ಇದೆ. ಒಟ್ಟು ಹಾವೇರಿ ಜಿಲ್ಲೆಯಲ್ಲಿ 4888 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆ ಬೆಳೆಯಲಾಗಿದೆ. ಇಷ್ಟು ಮಾವು ಬೆಳೆಗೂ ಕೂಡ ವೈರಸ್ ಬಾಧಿಸ್ತಾ ಇದೆ. ವಿಶೇಷ ಪ್ಯಾಕೇಜ್ ಅಡಿಯಲ್ಲಿ ಪರಿಹಾರ ನೀಡಬೇಕು ಅಂತ ಮಾವು ಬೆಳೆಗಾರರು ಒತ್ತಾಯಿಸುತ್ತಿದ್ದಾರೆ. ಸೊ ಈ ವರ್ಷದ ಒಂದು ಹವಾಮಾನ ವೈಪರೀತ್ಯದಿಂದ ಮಾವು ಬೆಳೆಯಲ್ಲಿ ಏನಾಗಿದೆ, ಡಿಸೆಂಬರ್ ತಿಂಗಳಲ್ಲಿ ಲೋ ಟೆಂಪ್ರೇಚರ್ ಮತ್ತು ಹೈ ರಿಲೇಟಿವ್ ಹ್ಯುಮಿಡಿಟಿ ಅಂದರೆ ಉಷ್ಣ ಕಡಿಮೆಯಾಗಿ ವಾತಾವರಣದ ಆರ್ದ್ರತೆ ಅಂತ ಹೇಳ್ತಾರೆ, ಅದು ಕಡಿಮೆ ಆಗಿದ್ದರಿಂದ ಈ ಒಂದು ಮಾವು ಹೂವು ಜಾಸ್ತಿ ಆಗಿ ಆದರೂ ಕೂಡ ನಮ್ಮ ರೈತರೆಲ್ಲನೂ ಅತಿಯಾದ ಒಂದು ಇಳುವರಿ ಬರ್ಬೋದು ಅಂತ ಹೇಳಿ ತಿಳ್ಕೊಂಡಿದ್ರು. ಆದರೆ ವಾತಾವರಣದ ವೈಪರೀತ್ಯದಿಂದ ಬ್ಲಾಸಮ್ ಬ್ಲೈಟ್ ಅಥವಾ ಹೂ ಗೊನೆ ಕರಗುವ ಅಥವಾ ಉದುರುವ ರೋಗ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ. ಸೊ ಅದನ್ನು ವರದಿಯನ್ನು ಕೊಟ್ಟ ನಂತರ ನಮ್ಮ ಒಂದು ಸರ್ಕಾರಕ್ಕೆ ನಮ್ಮ ರೈತರಿಗೆ ಏನು ಅನುಕೂಲ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಆ ವರದಿಯನ್ನು ನಾವು ಸರ್ಕಾರಕ್ಕೆ ಕಳಿಸ್ಲಿಕ್ಕೆ ಈ ವಿಜ್ಞಾನಿಗಳ ತಂಡವನ್ನು ರಚನೆ ಮಾಡಲಾಗಿತ್ತು. ಆ ವಿಜ್ಞಾನಿಗಳು ವರದಿ ನೀಡಿದ ನಂತರ ನಮ್ಮ ಜಿಲ್ಲೆಯಿಂದ ನಮ್ಮ ಒಂದು ತೋಟಗಾರಿಕೆ ಇಲಾಖೆ ಮುಖಾಂತರ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸಲು ನಮ್ಮ ರೈತ ಸಂಘದವರು ಮನವಿ ಮಾಡಿದ್ದಾರೆ. ಅದೇ ಪ್ರಕಾರ ನಾವು ಕ್ರಮ ಕೈಗೊಳ್ಳುತ್ತೇವೆ. ಸರ್, ವಿಜ್ಞಾನಿ ತಂಡ ಬಂದರೆ ಅವ್ರು ಅದನ್ನ ಹೇಳಿದರು, ನೀವು ದಲ್ಲಾಳಿಗಳಿಗೆ ಕೊಡಬೇಡ್ರಿ. ಒಂದೇದ್ದು, ನೀವು ಮಳೆಗಾಲದಾಗ ಮುಂದಿನ ತಿಂಗಳಿಗೆ ಆಗಸ್ಟ್ 15 ಆಗಸ್ಟ್ ಚಾಲುವಾದಾಗಿಂದಾನು
ಮಾವಿನ ಗಿಡಕ್ಕೆ ಏನೇನು ಬೇಕು ನಮ್ಮ ತೋಟಗಾರ ಆಫೀಸಿಗೆ ಬಂದರೆ ಅದಕ್ಕೆ ಏನೇನು ಫುಡ್ ಹಾಕ್ಬೇಕು ಯಾವ ಎಣ್ಣೆ ಹೊಡಿಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಈಗ ಏನಾಗೈತಿ ಅಂದರೆ ದಲ್ಲಾಳಿಗಳು ಹೋಗ್ತಾರೋ ಈ ಹನಗಲ್ಗಳಿಗೆ ಫಾರ್ಮರ್ಸ್ ಅಂಗಡಿಗಳು ಇರ್ತಾವೆ, ಅಂಗಡಿಯಾಗ ಎಣ್ಣೆ ತೊಗೊಂಬರ್ತಾವೆ, ಹೈಡ್ರೋಜ್ ಎಣ್ಣೆ ತೊಗೊಂಬಂದು ಹೊಡೆದ್ರೆ ಈ ಟೈಪ್ ನಿಮಗೆ ಗಿಡ 10 ವರ್ಷ ಬದುಕಲ್ಲ 5 ವರ್ಷ ಗಿಡ ಬದುಕ್ತಾವೆ ಅಂತೇಳಿ ನಮ್ಮ ನಿನ್ನೆ ಸೈಂಟಿಸ್ಟ್ ಬಂದವರು ಎಂಟಾರ ಸಿರ್ಸಿಯರು ಮತ್ತು ಹಾವೇರಿ ಡಿಸ್ಟಿಕ್ಕಿಂದ ದೇವಗೇರಿ ಧಾರವಾಡದಿಂದ ಕುಡಿಯೇ ಬಂದಿರು ನಿನ್ನೆ. ಅವರು 3 ತಾಲೂಕು ನಿನ್ನೆ ಅಡ್ಡಾಡ್ಯಾರ. ಅವರು 3 ತಾಲೂಕು ಅಡ್ಡಾಡಿ ನಮ್ಗೆ ಎಲ್ಲ ಕಡೆನೂ ರೈತರ ಕಡೆ ಬಂದಿದ್ದು ನ್ಯೂಸ್ ಇದನ್ನೇ ಹೇಳಿದ್ರು ಸರ್. ಅವರು ಈಗ ಸದ್ಯಕ್ಕೆ ಈ ವರ್ಷಕ್ಕೆ ಆಗಿಬಿಟ್ಟೈತಿ, ಏನು ಪರಿಹಾರ ಅನ್ನೋದು ಏನು ಇದು ಇಲ್ಲ. ಮಳೆಗಾಲ ಹೋದ್ಮೇಲೆ ಕ್ಲೀನ್ ಆಕೈತಿ ಎಲ್ಲ. ಅಲ್ಲಿವರೆಗೂ ನಿನ್ನೆ ನಮ್ಗೆ ಹಿಡಿದು ತೋರಿಸಿದ್ರು ಅವ್ರು. ನೆನ್ನೆ ಹಿಡಿದು ತೋರಿಸ್ದಾಗ ನೋಡ್ರಿ ಇದು ನಡಿ ಎಷ್ಟು ಗಟ್ಟಿಯಾಗೈತಿ, ಉದುರಂಗಿಲ್ಲ. ಇದು ಮಳೆ ದೊಡ್ಡ ಮಳೆ ಆಗಿ ಉದುರಿ ಎಲ್ಲ ಕ್ಲೀನ್ ಆದಾಗ ನಾವು ಅವಾಗ ನಿಮಗೆ ಜೂನ್ ಆದಮೇಲೆ ನಿಮ್ಗೆ ನಮ್ಮ ತೋಟಗಾರ ಆಫೀಸಿಗೆ ಬರ್ರಿ, ಅದಕ್ಕೆ ಯಾವ ಇದು ಔಷಧಿ ಕೊಡ್ಬೇಕಂತ ಹೇಳ್ತೇವೆ. ಅದಕ್ಕೆ ಕ್ಲೀನ್ ಮಾಡ್ಕೊಂಡ್ರೆ ನಿಮಗೆ ಮುಂದೆ ನಿಮಗೆ ಅನುಕೂಲ ಆಗ್ತೈತಿ. ಇಲ್ಲ ಮ್ಯಾಂಗೋ ಸಂಪೂರ್ಣ ನೆಲ ಕೆಚ್ಚಿ ಹೋಗುತ್ತೆ ಅಂತ ಹೇಳಿದ್ರು ಅವ್ರು. ನಿನ್ನೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ರೈತರಿಗೆ ಹೆಚ್ಚು ಮಳೆ ಬಂದ್ರೂ ಸಮಸ್ಯೆನೇ, ಮಳೆ ಬರಲಿಲ್ಲ ಅಂದ್ರೂ ಕಷ್ಟ. ಅಂಥದ್ರಲ್ಲಿ ಈ ಹವಾಮಾನ ವೈಪರೀತ್ಯದಿಂದ ಹೊಸ ವೈರಸ್ ಬೇರೆ ಉದ್ಭವ ಆಗ್ಬಿಟ್ಟಿದೆ. ಈ ವೈರಸ್ ಬಗ್ಗೆ ತಜ್ಞರು ಏನು ಹೇಳ್ತಾರೆ? ರೈತರು ಸರ್ಕಾರದಿಂದ ಏನು ನಿರೀಕ್ಷೆಯನ್ನು ಮಾಡ್ಕೊತಿದ್ದಾರೆ? ಚೈತ್ರ, ಈ ಬಾರಿ ಕೂಡ ಮಾವು ಬೆಳೆಗಾರರು ಸಾಕಷ್ಟು ನಿರೀಕ್ಷೆಯಲ್ಲಿದ್ರು. ಅದಕ್ಕೂ ಕೂಡ ಮಾವಿನ ಬೆಳೆಯಲ್ಲಿ ಕೂಡ ನಿರೀಕ್ಷೆಗೆ ತಕ್ಕಂತೆ ಆದಾಯವನ್ನ ಗಳಿಕೆ ಮಾಡ್ತಾವ ಅನ್ನುವಂತ ನಿರೀಕ್ಷೆ ಇದ್ರು. ಆದ್ರೆ ಇವೆಲ್ಲವೂ ಕೂಡ ಹುಸಿಯಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಹವಾಮಾನ ವೈಪರೀತ್ಯಗಳಿಂದ ಈಗಾಗಲೇ ಮಾವು ಬೆಳೆಗೆ ವೈರಸ್ ತಗಲಿರ್ತಕ್ಕಂಥದ್ದು. ಬ್ಲಾಸಮ್ ಬ್ಲೈಟ್ ಅನ್ನುವಂತ ವೈರಸ್ ಅನ್ನ ಕೂಡ ಈಗಾಗಲೇ ತೋಟಗಾರಿಕೆ ಇಲಾಖೆಯ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕೂಡ ಇದನ್ನ ದೃಢಪಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಾವನ್ನ ಬೆಳೀತಾರೆ. ಸುಮಾರು 4888 ಹೆಕ್ಟೇರ್ ಪ್ರದೇಶದಲ್ಲಿ ಕೂಡ ಈಗಾಗಲೇ ಮಾವನ್ನ ಬೆಳೆಯಲಾಗಿದೆ. ಈ ಬಾರಿ ರೈತರು ಕೂಡ ಬಹಳಷ್ಟು ಖುಷಿಯಲ್ಲಿದ್ರು. ಆದ್ರೆ ಹವಾಮಾನ ವೈಪರೀತ್ಯದಿಂದಾಗಿ ಹೊಸ ವೈರಸ್ ತಗುಲಿದ್ರೋದ್ರಿಂದ ಆದ್ರೆ ಮಾವಿನ ಮರದಲ್ಲಿ ಹೂ ಬಿಟ್ಟರು ಕೂಡ ಕಾಯಿ ಬಿಡುವುದಿಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಜಿಲ್ಲೆ ಮತ್ತು ಹೊರ ಜಿಲ್ಲೆಗಾಗಿರ್ಬೋದು ಮತ್ತು ರಾಜ್ಯದಲ್ಲೇ ಕೂಡ ಈ ಒಂದು ವೈರಸ್ ತಗುಲಿದೆ ಅನ್ನುವಂಥದ್ದನ್ನು ಕೂಡ ತಜ್ಞರು ಕೂಡ ನಿನ್ನೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈ ಮಾಹಿತಿಯನ್ನ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಸುಮಾರು ಜಿಲ್ಲೆಯಲ್ಲಿ ಕೂಡ 90% ಇಳುವರಿ ಕೂಡ ಕುಂಠಿತವಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಕೂಡ ಮಾವಿನ ದರ ಕೂಡ ಹೆಚ್ಚಳವಾಗುವಂತ ಸಾಧ್ಯತೆ ಇದೆ ಮತ್ತು ಮಾವಿಗೆ ಸಾಕಷ್ಟು ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಹೊಸ ವೈರಸ್ ಇದೇನು ಬ್ಲಾಸಮ್ ಬ್ಲೈಟ್ ಅನ್ನುವಂತ ವೈರಸ್ ಅನ್ನ ದೃಢಪಡಿಸಿರ್ತಕ್ಕಂಥದ್ದು. ಇದಕ್ಕೆ ಯಾವುದೇ ರೀತಿಯಾದ ಔಷಧಿ ಇಲ್ಲೋ ಅನ್ನುವಂತ ಆತಂಕಕಾರಿ ವಿಚಾರವನ್ನು ಕೂಡ ನಿನ್ನೆ ತಜ್ಞರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ರೈತರು ಯಾವುದೇ ಕಾರಣಕ್ಕೂ ದಲ್ಲಾಳಿಗಳಿಗೆ ಈ ಮಾವಿನ ಗಿಡಗಳನ್ನ ಕೊಡ್ಬೇಡಿ. ಯಾಕಂತ ಹೇಳಿದ್ರೆ ಅವರು ಹೈಡ್ರೋಜನ್ ಪವರ್ ಇರ್ತಕ್ಕಂಥ ಔಷಧಿಯನ್ನ ಸಿಂಪಡಣೆ ಮಾಡ್ತಾರೆ ಮತ್ತು ಹವಾಮಾನ ವೈಪರೀತ್ಯ ಮತ್ತು ಇವೆರಡೂ ಕ್ರೋಢೀಕರಣದಿಂದಾಗಿ ಈ ರೀತಿಯಾದಂತಹ ವೈರಸ್ ತಗಲಿರೋದು. ಹೀಗಾಗಿ ಇದಕ್ಕೆ ಸದ್ಯಕ್ಕೆ ಯಾವುದೇ ಔಷಧಿ ಇಲ್ಲ. ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಅದು ಎಲ್ಲವೂ ಕೂಡ ಕ್ಲೀನ್ ಆಗಿ ಹೊಸ ಚಿಗುರನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಈ ವರ್ಷ ನೀವು ಕೂಡ ಆದಾಯದ ಮೇಲೆ ಇರ್ತಕ್ಕಂಥ ನಿರೀಕ್ಷೆಯನ್ನ ತಳ್ಳಿ ಹಾಕಿ ಅನ್ನುವಂತ ಮಾಹಿತಿಯನ್ನ ಕೂಡ ತಜ್ಞರು ಹೇಳಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರ ಕೂಡ ವಿಶೇಷ ಅಡಿಯಲ್ಲಿ ಕೂಡ ಒಂದು ಪ್ಯಾಕೇಜ್ ಅನ್ನ ನೀಡಬೇಕು ಮತ್ತು ಈಗಾಗಲೇ ಮಾವು ಬೆಳೆಗೆ ಇನ್ಸೂರೆನ್ಸ್ ಅನ್ನು ಕೂಡ ರೈತರು ಕಟ್ಟಿರ್ತಾರೆ. ಅದನ್ನು ಹೊರತುಪಡಿಸಿ ವಿಶೇಷ ಅನುದಾನದ ಪ್ಯಾಕೇಜ್ ಅಡಿಯಲ್ಲಿ ಕೂಡ ಈ ಮಾವು ಬೆಳೆಗೆ ಪರಿಹಾರವನ್ನ ಕೊಡ್ಬೇಕು ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ರೈತರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡ ಈ ಬಗ್ಗೆ ಸರ್ವೆಯನ್ನ ಮಾಡಿರ್ತಕ್ಕಂಥದ್ದು. ಸುಮಾರು 5000 ಹೆಕ್ಟೇರ್ ಪ್ರದೇಶದಲ್ಲಿ ಕೂಡ ಮಾವು ಬೆಳೆ ಹಾನಿಯಾಗಿದೆ ಅನ್ನುವಂಥದ್ದು ಕೂಡ ವರದಿಯನ್ನ ಕೂಡ ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಸರ್ಕಾರಕ್ಕೆ ಈ ವರದಿ ಕಳುಹಿಸಿದ ಬಳಿಕವಾಗಿ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ತದೆ ಅನ್ನುವಂಥದ್ದು ಕೂಡ ಸದ್ಯ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಈಗಾಗಲೇ ಮಾವು ಬೆಳೆಯಲ್ಲೇ ನಿರೀಕ್ಷೆಯಲ್ಲಿರ್ತಕ್ಕಂಥ ರೈತರ ಏನು ಅವರ ನಿರೀಕ್ಷೆ ಕೂಡ ಈಗಾಗಲೇ ಸದ್ಯ ಹುಸಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಪರಿಹಾರಕ್ಕಾಗಿ ರೈತರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಚೈತ್ರ, ಧನ್ಯವಾದ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಮುಸ್ಲಿಂ ರಾಷ್ಟ್ರಗಳು ಒಂದಾಗಲು ಕರೆ ನೀಡಿದ್ದಾರೆ ಇರಾನ್ ಅಧ್ಯಕ್ಷರು. ರಂಜಾನ್ ದಿನ ಒಗ್ಗಟ್ಟಾಗಿ ಇರೋದಕ್ಕೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೇವೆ. ನಮಗೆ ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ಯಾವುದೇ ದ್ವೇಷ ಇಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಮುಸ್ಲಿಂ ರಾಷ್ಟ್ರಗಳು ಒಗ್ಗಟ್ಟಾಗಿ ಇರಬೇಕು ಅಂತ ಹೇಳಿದ್ದಾರೆ. ನೀವು ನಮ್ಮ ಸಹೋದರರು ಅಂತ ಮುಸ್ಲಿಂ ರಾಷ್ಟ್ರಗಳಿಗೆ ಕರೆ ನೀಡಿದ್ದಾರೆ ಇರಾನ್ ಅಧ್ಯಕ್ಷ. ಅಮೆರಿಕ ಇಸ್ರೇಲ್ ವಿರುದ್ಧ ಒಟ್ಟಾಗಿ ಹೋರಾಟವನ್ನ ಮಾಡೋಣ ಅಂತ ಹೇಳಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನ ಮುಂದುವರಿಸ್ತಾನೆ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ರಂಜಾನ್ ಹಬ್ಬದ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಸಹೋದರರು, ಎಲ್ಲರೂ ಕೂಡ ಒಗ್ಗಟ್ಟಿಂದ ಇರೋಣ ಅಂತ ಮಧ್ಯಪ್ರಾಚ್ಯದ ಇರಾನ್ನ ಸುತ್ತಮುತ್ತ ಇರುವಂತಹ ಬೇರೆ ಮುಸ್ಲಿಂ ರಾಷ್ಟ್ರಗಳಿಗೆ ಕರೆ ನೀಡಿರುವಂಥದ್ದು. ಇರಾನ್ನ ನಟಾಂಜ ಅಣು ಕೇಂದ್ರದ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಕೋಸ್ಟಲ್ ಸಿಟಿ ರಮ್ಜಾನ್ ಮೇಲೂ ಕೂಡ ಅಮೆರಿಕ ಸೇನೆಗಳು ದಾಳಿ ಮಾಡಿದೆ.
ಈ ಭೀಕರ ದಾಳಿಯಲ್ಲಿ ಪೋಷಕರ ಜೊತೆಗೆ ಒಂದು ಮಗು ಕೂಡ ಹತ್ಯೆಯಾಗಿದೆ. ಈ ದೃಶ್ಯ ಭೀಕರವಾಗಿದೆ. ಇರಾನ್ ಮೇಲಿನ ದಾಳಿಯನ್ನ ನಿಲ್ಲಿಸಲ್ಲ ಅಂತ ಒಂದ್ ಕಡೆ ಟ್ರಂಪ್ ಕೂಡ ಹೇಳ್ತಿದ್ದಾರೆ. ಇರಾನ್ ಪ್ರೆಸಿಡೆಂಟ್ ಜೊತೆಗೆ ಪ್ರಧಾನಿ ಮೋದಿ ಕೂಡ ಮಾತನಾಡಿದ್ದಾರೆ. ಇದರ ಮಧ್ಯೆ ರಂಜಾನ್ ಹಬ್ಬದ ದಿನ ಒಗ್ಗಟ್ಟಿನ ಮಂತ್ರವನ್ನ ಪಠಿಸುತ್ತಿದ್ದಾರೆ ಇರಾನ್ ಅಧ್ಯಕ್ಷ. ನಾವೆಲ್ಲರೂ ಕೂಡ ಮುಸ್ಲಿಂ ರಾಷ್ಟ್ರಗಳೇನಿದೆ, ಇರಾನ್ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳು, ನಾವೆಲ್ಲರೂ ಕೂಡ ಸಹೋದರರು, ನಾವು ಒಗ್ಗಟ್ಟಿನ ರೀತಿಯಾಗಿ ಇರಬೇಕು, ಒಗ್ಗಟ್ಟಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ಇಸ್ರೇಲ್, ಅಮೆರಿಕ ನೆಲೆಗಳೆಲ್ಲ ಏನಿದೆ, ಈ ಇರಾನ್ನ ಸುತ್ತಮುತ್ತಲಿನ ಮುಸ್ಲಿಂ ರಾಷ್ಟ್ರಗಳಲ್ಲಿ ಏನಿದೆ, ದುಬೈ, ಕುವೈತ್, ಇರಾಕ್, ಈ ಎಲ್ಲ ರಾಷ್ಟ್ರಗಳ ಮೇಲೆ ಕೂಡ ಇರಾನ್ ಇಷ್ಟು ದಿನದಿಂದ ಅಟ್ಯಾಕ್ ಮಾಡ್ತಾ ಇತ್ತು. ಅಂದ್ರೆ ಅಲ್ಲಿ ಅಮೆರಿಕ ನೆಲೆಗಳೇನಿದೆ, ಇಸ್ರೇಲ್ನ ಸೇನಾ ನೆಲೆಗಳೇನಿದೆ, ಈ ಸಹೋದರ ಭಾವನೆಯನ್ನ ಏನು ವ್ಯಕ್ತಪಡಿಸ್ತಿದ್ದಾರೆ ಇವಾಗ, ಇದೇ ಸಹೋದರ ರಾಷ್ಟ್ರಗಳ ಮೇಲೆ ಇಷ್ಟು ದಿನ ಇರಾನ್ ಅಟ್ಯಾಕ್ ಮಾಡ್ತಾ ಇತ್ತು. ಅಲ್ಲೂ ಕೂಡ ನಾಗರಿಕರ ಸಾವು ಕೂಡ ಆಗಿದೆ, ಅಮೆರಿಕ ಸೇನಾಧಿಕಾರಿಗಳ ಸಾವು ಕೂಡ ಆಗಿದೆ. ಈಗ ರಂಜಾನ್ ಹಬ್ಬದ ದಿನ ಒಟ್ಟಾಗಿ ಇರೋಣ, ನಾವೆಲ್ಲರೂ ಕೂಡ ಸಹೋದರರು ಅಂತ ಅಕ್ಕಪಕ್ಕದ ಮುಸ್ಲಿಂ ರಾಷ್ಟ್ರಗಳಿಗೆ ಈಗ ಕರೆ ನೀಡ್ತಿದ್ದಾರೆ ಇರಾನ್ನ ಅಧ್ಯಕ್ಷರು. ಅಮೆರಿಕ ಇಸ್ರೇಲ್ ಭೀಕರವಾಗಿ ದಾಳಿ ಮಾಡ್ತಾ ಇದೆ. ಒಂದ್ ಕಡೆ ಟ್ರಂಪ್ ಹೇಳ್ತಾರೆ, ಇರಾನ್ನಲ್ಲಿ ಇನ್ನೇನು ಉಳಿದಿಲ್ಲ, ನಾವು ದಾಳಿ ಮಾಡ್ಲಿಕ್ಕೆ ಎಲ್ಲವನ್ನ ಕೂಡ ನಾಶ ಮಾಡಿಬಿಟ್ಟಿದೀವಿ, ಪ್ರಮುಖ ಅಣುಸ್ಥಾವರಗಳು, ಕಟ್ಟಡಗಳೆಲ್ಲವನ್ನ ಅಂತ. ಈ ಸಂದರ್ಭದಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಪಠಿಸ್ತಿದ್ದಾರೆ.